ನಮಸ್ಕಾರ ವೀಕ್ಷಕರೇ, ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇತ್ತೀಚಿನ ದಿನಗಳಲ್ಲಿ ಅಧಿಕ ಬೇಡಿಕೆ ಇರೋದು ಜೇನುತುಪ್ಪ. ಜೇನು ಕೃಷಿಗೆ ಅಂದ್ರೆ ತಪ್ಪಾಗ್ಲಾರದು. ವಿದ್ಯಾವಂತ ಯುವಕರಂತೂ ಜೇನು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿ ಜೇನು ಕೃಷಿಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆದರೆ ಕೆಲವು ರೈತರಿಗೆ ಜೇನು ಕೃಷಿಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಬೇರೆ ಕೃಷಿಯತ್ತ ಮುಖ ಮಾಡ್ತಿದ್ದಾರೆ. ಹಾಗಾದ್ರೆ ಜೇನು ಕೃಷಿಯ ವಿಧಾನಗಳೇನು, ಯಾವ ಜೇನು ಸಾಕಾಣಿಕೆ ಮಾಡಿದ್ರೆ ಉತ್ತಮ ಆದಾಯ ಪಡಿಬಹುದು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಜೇನು ಸಾಕಾಣಿಕೆಯು ಅಷ್ಟೇನು ಕಷ್ಟದ ಕೆಲಸವಲ್ಲ. ಜೇನು ಸಾಕಾಣಿಕೆಯನ್ನ ತಮ್ಮ ಕೃಷಿ ಚಟುವಟಿಕೆಯ ಜೊತೆಗೆ ಉಪಕಸುಬಾಗಿಯೂ ಕೂಡ ಕೈಗೊಳ್ಳಬಹುದು. ಜೇನು ಇರುವ ಪರಿಸರದಲ್ಲಿ ಅಧಿಕ ಇಳುವರಿಯನ್ನು ಕೂಡ ಪಡೆಯಬಹುದಾಗಿದೆ. ಹಲವಾರು ಅನುಕೂಲವಿರುವ ಜೇನು ಸಾಕಾಣಿಕೆಗೆ ಹೆಚ್ಚಿನ ಜಾಗದ ಅವಶ್ಯಕತೆ ಇರೋದಿಲ್ಲ. ಲಭ್ಯವಿರುವ ಸೀಮಿತ ಜಾಗದಲ್ಲಿಯೇ ಜೇನು ಕೃಷಿಯನ್ನ ಮಾಡಬಹುದಾಗಿದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿಗೂ ಕೂಡ ಹೆಚ್ಚಿನ ಬೇಡಿಕೆ ಇದ್ದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆಯೂ ಹೆಚ್ಚಿದೆ. ಜೇನು ಕೃಷಿಯಿಂದ ರೈತರಿಗೂ ಹಲವಾರು ಉಪಯೋಗಗಳಿದ್ರೂ ಕೂಡ ಕೆಲವು ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಯಾವ ಜೇನು ಸಾಕಾಣಿಕೆ ಮಾಡಿದ್ರೆ ಉತ್ತಮ, ಜೇನು ಹುಳುಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ರೈತರು ಪರದಾಡ್ತಿದ್ದಾರೆ. ಇವೆಲ್ಲ ಗೊಂದಲಗಳಿಗೆ ವಿಜ್ಞಾನಿಗಳಾಗಿರುವ ಡಾಕ್ಟರ್ ವಿಜಯ್ ಕುಮಾರ್ ಅವರ ಸಲಹೆ ಸೂಚನೆಗಳು ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಜೇನು ಸಾಕಾಣಿಕೆ ಅತಿ ಹೆಚ್ಚು ಜನಪ್ರಿಯಗೊಳ್ತಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5 ಪ್ರಭೇದದ ಜೇನು ನೊಣಗಳನ್ನ ನಾವು ಕಾಣ್ಬೋದು. ಹೆಜ್ಜೇನು, ಕಡ್ಡಿ ಜೇನು, ತುಡುವೆ ಜೇನು, ಮೆಲ್ಲಿಫೆರಾ ಜೇನು, ಮುಜಂಟಿ ಜೇನು, ಈ ರೀತಿ 5 ಪ್ರಭೇದಗಳನ್ನ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣ್ಬೋದು. ಈ 5 ಪ್ರಭೇದಗಳಲ್ಲಿ ಹೆಜ್ಜೇನು ಮತ್ತು ಕಡ್ಡಿ ಜೇನನ್ನು ನಾವು ಸಾಕೋದಕ್ಕೆ ಆಗೋದಿಲ್ಲ. ಇನ್ನು ಉಳಿದಂತೆ ಮೆಲ್ಲಿಫೆರಾ ಜೇನು, ತುಡುವೆ ಜೇನು ಮತ್ತು ಮುಜಂಟಿ ಜೇನನ್ನು ನಾವು ನಮ್ಮ ರಾಜ್ಯದಲ್ಲಿ ಸಾಕೋದಕ್ಕೆ ಯೋಗ್ಯ ಆಗಿರೋಂಥ ಪ್ರಭೇದಗಳಾಗಿದ್ದಾವೆ. ಇನ್ನು ಹೆಜ್ಜೇನನ್ನು ತಾವೆಲ್ಲ ಗಮನಿಸಬಹುದು. ದೊಡ್ಡ ಕಟ್ಟಡಗಳಲ್ಲಿ, ಮರದ ರಂಬೆಗಳಲ್ಲಿ ಮತ್ತು ಟೆಲಿಫೋನ್ ಟವರ್ಗಳಲ್ಲಿ ಇವು ಗೂಡು ಕಟ್ಟಿರುತ್ತೆ. ಒಂದೇ ಒಂದು ಎರಿ ಅಥವಾ ರೊಟ್ಟಿ ಹುಟ್ಟಿಯನ್ನು ಕಟ್ಟಿರುತ್ತೆ. ಮತ್ತು ಇದು ನಮಗೆ ಕಣ್ಣಿಗೆ ಕಾಣುವಂತಿರುತ್ತೆ ಮತ್ತು ಹೆಚ್ಚು ಚುಚ್ಚುವಂಥ ಸ್ವಭಾವ ಇರೋದ್ರಿಂದ ಇದನ್ನು ಸಾಕೋದಕ್ಕೆ ನಮ್ಮಿಂದ ಆಗೋದಿಲ್ಲ. ಮತ್ತು ಈ ಜೇನು ಅಲೆಮಾರಿ ಜಾತಿಯ ಜೇನು, ಅಂದರೆ ಒಂದು ಜಾಗದಲ್ಲಿ ಒಂದು 3-4 ತಿಂಗಳು ಇದ್ದಾದಮೇಲೆ ಬಿಟ್ಟು ಹೋಗುತ್ತೆ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಈ ಜೇನು ತನ್ನ ಗೂಡನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನು ಕಡ್ಡಿ ಜೇನು, ಎರಡನೇ ಇದು ಪ್ರಭೇದ ಬಂದು ಕಡ್ಡಿ ಜೇನು. ಕಡ್ಡಿ ಜೇನು ಕೂಡ ನಮ್ಮ ಹೆಜ್ಜೇನು ಥರನೇ ಅದು ಕೂಡ ಚಿಕ್ಕ ಎರಿಗಳನ್ನ ಕಟ್ಟುತ್ತೆ. ಆದರೆ ಇದು ಮರದ ಪೊದೆಗಳಲ್ಲಿ ಮತ್ತು ಬೇಲಿಗಳಲ್ಲಿ ಚಿಕ್ಕದಾಗಿ ಕಟ್ಟಿರುತ್ತೆ. ಈ ಜೇನು ಕೂಡ ಸುಮಾರು 2 ತಿಂಗಳು 2.5 ತಿಂಗಳು ಮಾತ್ರ ಆ ಜಾಗದಲ್ಲಿರುತ್ತೆ. ಅದಾದಮೇಲೆ ಬಿಟ್ಟು ಹೋಗುತ್ತೆ ಮತ್ತು ಇದು ಕೂಡ ಸಾಕೋದಕ್ಕೆ ಆಗೋದಿಲ್ಲ. ಅಲೆಮಾರಿ ಜಾತಿಯ ಜೇನೊಣ ಆಗಿದೆ. ಇನ್ನು ಸಾಕುವಂಥ ಜೇನಲ್ಲಿ ಬಂದರೆ ಮುಖ್ಯವಾಗಿ ನಮಗೆ ನಮ್ಮ ಭಾಗದಲ್ಲಿ ರಾಜ್ಯದಲ್ಲಿ ಇರುವಂಥದ್ದು ತುಡುವೆ ಜೇನು. ಅಂದರೆ ಇಂಗ್ಲೀಷಲ್ಲಿ ನಾವು ಇಂಡಿಯನ್ ಹನಿಬಿ, ಏಪಿಸ್ ಸರಾನಾ ಜೇನು ಅಂತ ಕರಿತೀವಿ ಇದು ನಾವು. ಈ ಜೇನು ಮರದ ಪೊಟ್ರೆಗಳಲ್ಲಿ, ಹುತ್ತದ ಕೋಬಿಗಳಲ್ಲಿ ಮತ್ತು ಕತ್ತಲ ಪ್ರದೇಶದಲ್ಲಿ ಇದು ಕಟ್ಟುತ್ತೆ. ಇದು ಸುಮಾರು 4ರಿಂದ 8 ಸಮಾನಾಂತರವಾಗಿ ಎರಿಗಳನ್ನ ಒಂದ್ರ ಪಕ್ಕ ಕಟ್ಟಿರುತ್ತೆ. ಮತ್ತು ಇಲ್ಲಿ ಜೇನು ನೊಣಗಳು ಸುಮಾರು 5,000ದಿಂದ 20,000 ಜೇನು ನೊಣಗಳು ಇರ್ತವೆ. ಇದು ಮತ್ತು ಕತ್ತಲು ಪ್ರದೇಶವನ್ನು ಇದನ್ನು ಆಯ್ಕೆ ಮಾಡ್ಕೊಳುತ್ತೆ. ಈ ಜೇನು ಚುಚ್ಚುವಂಥ ಸ್ವಭಾವ ತೀರಾ ಕಡಿಮೆ ಮತ್ತು ಅಲೆಮಾರಿ ಜಾತಿಯ ಜೇನುನೊಣ ಆಗಿರೋದಿಲ್ಲ. ಒಂದೇ ಜಾಗದಲ್ಲಿ ಇದು ನೆಲೆ ನಿಂತು ಇದು ಗೂಡನ್ನ ಕಟ್ತಾ ಇರುತ್ತೆ. ಈ ಮತ್ತು ಚುಚ್ಚುವಂಥ ಸ್ವಭಾವ ಕಡಿಮೆ ಇರೋದ್ರಿಂದ ಈ ಎಲ್ಲ ಕಾರಣಗಳಿಂದ ನಾವು ಇದನ್ನು ಪೆಟ್ಟಿಗೆಗಳಲ್ಲಿ ಇಟ್ಟು ವೈಜ್ಞಾನಿಕವಾಗಿ ನಾವು ಜೇನು ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಜೇನಿಂದ ನಮಗೆ ಸುಮಾರು ಸರಾಸರಿಯಾಗಿ 8ರಿಂದ 12 kg ಜೇನುತುಪ್ಪ ಒಂದು ಜೇನು ಕುಟುಂಬದಿಂದ ಪ್ರತಿ ವರ್ಷ ನಮಗೆ ಇಳುವರಿ ಸಿಗ್ತಿದೆ. ಇದನ್ನು ವೈಜ್ಞಾನಿಕವಾಗಿ ಪೆಟ್ಟಿಗೆಗಳಲ್ಲಿ ಇಟ್ಟು ಜೇನು ಸಾಕಾಣಿಕೆ ಮಾಡ್ಬೋದು. ಹಾಗೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸಹಾಯಧನವಾಗಿ ಈ ಜೇನನ್ನು ಪ್ರೋತ್ಸಾಹ ನೀಡ್ತಾ ಇದೆ. ಹಾಗೆ ಮತ್ತೊಂದು ಜೇನು ಮೆಲ್ಲಿಫೆರಾ ಜೇನು ಅಂತೇಳಿ, ಇದನ್ನು ಯುರೋಪ್ ಖಂಡದಿಂದ, ಇಟಾಲಿ ದೇಶದಿಂದ ನಾವು 1960 ದಶಕದಲ್ಲಿ ಈ ಜೇನನ್ನ ನಾವು ಆಮದು ಮಾಡ್ಕೊಂಡ್ವಿ. ಮತ್ತು ಈ ಜೇನು ನಮ್ಮ ತುಡುವೆ ಜೇನು ಥರನೇ ಕತ್ತಲು ಪ್ರದೇಶದಲ್ಲಿ ಗೂಡು ಕಟ್ಟುವಂಥದ್ದು, ಸಮಾನಾಂತರವಾಗಿ ಒಂದ್ರ ಪಕ್ಕ ಎರಿಗಳನ್ನು ಕಟ್ಟುತ್ತೆ. ಮತ್ತು ಹೆಚ್ಚು ಜೇನನ್ನು ಸುಮಾರು 20-25 kg ಜೇನುತುಪ್ಪ ಒಂದು ಕುಟುಂಬದಿಂದ ನಾವು ಪ್ರತಿ ವರ್ಷಕ್ಕೆ ಇದರಿಂದ ನಿರೀಕ್ಷಿಸಬಹುದಾಗಿದೆ. ಆದರೆ ಈ ಜೇನು ನಮ್ಮ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಮಾಡ್ತಿದ್ದಾರೆ, ಆದರೆ ಅಷ್ಟೊಂದು ಇದು ಜನಪ್ರಿಯ ಆಗಿಲ್ಲ. ಆದರೆ ಉತ್ತರ ಭಾರತದಲ್ಲಿ ಈ ಮೆಲ್ಲಿಫೆರಾ ಜೇನು ಅತಿ ಹೆಚ್ಚು ಜನಪ್ರಿಯ ಆಗಿದೆ ಮತ್ತು ಹೆಚ್ಚು ಜೇನು ಕೃಷಿಕರು ಈ ಮೆಲ್ಲಿಫೆರಾ ಜೇನನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತು ಕೊನೆಯದಾಗಿ ಮುಜಂಟಿ ಜೇನು ಅಂತೀವಿ, ಕೆಲವು ಭಾಗದಲ್ಲಿ ನಸರು ಜೇನು ಅಂತ ಕರೀತಾರೆ, ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ. ಈ ಜೇನು ಚುಚ್ಚೋದಿಲ್ಲ, ಇದು ಚುಚ್ಚೋ ಇಲ್ಲಂಥ ಒಂದು ಪ್ರಭೇದ ಆಗಿದೆ.
ಇದು ಹಳೆಯ ಮಣ್ಣಿನ ಗೋಡೆಗಳಲ್ಲಿ ಮತ್ತು ಬಿದಿರುಗಳಲ್ಲಿ ಇದು ಗೂಡನ್ನು ಕಟ್ಟಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಜೇನನ್ನು ಕೂಡ ನಾವು ಪೆಟ್ಟಿಗೆಗಳಲ್ಲಿಟ್ಟು ವೈಜ್ಞಾನಿಕವಾಗಿ ಸಾಕಾಣಿಕೆ ಮಾಡ್ಬೋದು ಅನ್ನೋದನ್ನ ನಾವು ಎಲ್ಲ ಇದು ವಿನ್ಯಾಸ ಮಾಡಿ ಇದು ಪೆಟ್ಟಿಗೆಗಳನ್ನ ನಾವು ವಿನ್ಯಾಸ ಮಾಡೋದ್ರಿಂದ ಇದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಾಣಿಕೆನ ಮಾಡ್ತಿದ್ದಾರೆ. ಇದರಲ್ಲಿ ಬರುವಂಥ ಜೇನುತುಪ್ಪ ಕೂಡ ಹೆಚ್ಚು ಆರೋಗ್ಯದಾಯಕವಾಗಿರುತ್ತೆ. 1 kg ಜೇನುತುಪ್ಪಕ್ಕೆ ಸುಮಾರು 2,000ರಿಂದ 2,500 ರೂಪಾಯಿ ಇದನ್ನು ಮಾರಾಟ ಮಾಡ್ತಾರೆ ಮುಜಂಟಿ ಜೇನುತುಪ್ಪನ. ಮತ್ತು ಇದ್ರ ಇಳುವರಿ ಬಂದು ಕೇವಲ 1 kg ಒಂದು ಕುಟುಂಬದಿಂದ ನಾವು ನಿರೀಕ್ಷೆ ಮಾಡ್ಬೋದು. ಮತ್ತು ಇದು ಉತ್ತಮವಾದ ಪರಾಗಸ್ಪರ್ಶಿ ಕೀಟ. ಒಂದು ಜಾಗದಲ್ಲಿ ನಾವು ಇತ್ತು ಅಂದರೆ ಸುಮಾರು ಅರ್ಧ ಕಿಲೋಮೀಟ್ರ್ ಸುತ್ತಮುತ್ತ ಇರುವಂಥ ಎಲ್ಲ ಜಾಗಕ್ಕೆ ಇದು ಹೂಗಳನ್ನ ಭೇಟಿ ಮಾಡುತ್ತೆ. ಮತ್ತು ಎಲ್ಲ ಪರಾಗಸ್ಪರ್ಶದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಬೆಳೆಗಳಲ್ಲಿ ಹೆಚ್ಚು ಅಧಿಕವಾಗಿ ನಾವು ಇಳುವರಿಯನ್ನು ನಿರೀಕ್ಷಿಸ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಗ್ರೀನ್ ಹೌಸಲ್ಲಿ ಮತ್ತು ಪಾಲಿ ಹೌಸಲ್ಲಿ ಪರಾಗಸ್ಪರ್ಶ ಮಾಡೋದಕ್ಕೆ ಸೂಕ್ತವಾಗಿರೋಂಥ ಪ್ರಭೇದ ಅಂದರೆ ಮುಜಂಟಿ ಜೇನು. ಈ 5 ಪ್ರಭೇದಗಳನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಕಾಣ್ಬೋದಾಗಿದೆ. ಮತ್ತು ಇದು ಕುಟುಂಬ ರಚನೆಯನ್ನು ಈ ಎಲ್ಲ ಜೇನುಗಳಲ್ಲಿ ನಾವು ಕುಟುಂಬ ರಚನೆಯನ್ನು ನೋಡೋದಾದರೆ ಒಂದು ಕುಟುಂಬದಲ್ಲಿ 3 ರೀತಿಯ ನೊಣಗಳನ್ನ 3 ಜಾತಿಯ ನೊಣಗಳನ್ನ ನಾವು ಕಾಣ್ಬೋದು. ಒಂದು ರಾಣಿ ನೊಣ ಅಂತ ಇರುತ್ತೆ. ರಾಣಿ ನೊಣ ಅಂದರೆ ಅದು ಇಡೀ ಕುಟುಂಬದ ಮುಖ್ಯಸ್ಥೆ ಆಗಿರುತ್ತೆ. ತಾಯಿ ನೊಣ ಅಂತ ಇರುತ್ತೆ. ಇದು ಒಂದೇ ಒಂದು ಸಂಖ್ಯೆಯಲ್ಲಿರುತ್ತೆ. ಹಾಗೆ ಗಂಡು ನೊಣಗಳಿರ್ತವೆ. ಮತ್ತು ಗಂಡು ನೊಣಗಳು ಕೇವಲ ಒಂದು 50ರಿಂದ 100, 150 ಇರ್ತವೆ. ಮತ್ತು ಯಾವುದೇ ಒಂದು ಕಾಲದಲ್ಲಿ ಇದು ಉತ್ಪತ್ತಿಯಾಗುತ್ತೆ. ಮತ್ತು ಉಳಿದ ಕಾಲದಲ್ಲಿ ನಾವು ಗಂಡು ನೊಣಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇನ್ನು ಕೊನೆಯದಾಗಿ ನಮಗೆ ಕಾಣುವಂಥದ್ದು ಕೆಲಸಗಾರ ನೊಣ. ಕೆಲಸಗಾರ ನೊಣ ಕೂಡ ಅದು ಕೂಡ ಹೆಣ್ಣು ನೊಣನೇ ಆಗಿರುತ್ತೆ. ಆದರೆ ಇದು ಮೊಟ್ಟೆ ಇಡುವಂಥ ಶಕ್ತಿ ಇರೋದಿಲ್ಲ. ಇದು ಬಂಜೆ ನೊಣ ಆಗಿರ್ತದೆ. ಆದರೆ ಗೂಡಿನ ಎಲ್ಲ ಕೆಲಸ ಕಾರ್ಯಗಳನ್ನು ಅಂದರೆ ಗೂಡು ಕಟ್ಟೋದಾಗಿರ್ಬೋದು, ಮತ್ತು ಮರಿಗಳ ಆರೈಕೆ ಆಗಿರ್ಬೋದು, ರಾಣಿಗಳ ಪೋಷಣೆ ಮಾಡೋವಂಥದ್ದು, ಹಾಗೆ ಪರಾಗವನ್ನು ತಗೋಬರೋವಂಥದ್ದು, ಜೇನುತುಪ್ಪ ಸಂಗ್ರಹಣೆಯಲ್ಲಿ ನೀರಿನ ಸಂಗ್ರಹಣೆ, ಹಾಗೆ ಅಂಟನ್ನು ಸಂಗ್ರಹಣೆ ಮಾಡೋದು, ಮತ್ತು ಗೂಡಿನ ರಕ್ಷಣೆ ಅಂದರೆ ನಮಗೆ ಚುಚ್ಚುವಂಥದ್ದು, ಇವೆಲ್ಲ ಕೆಲಸಗಳನ್ನು ಈ ಕೆಲಸಗಾರ ನೊಣ ಮಾಡ್ತದೆ. ಒಂದು ರಾಣಿ ನೊಣ ಸುಮಾರು 3 ವರ್ಷದಿಂದ 5 ವರ್ಷ ಬದುಕುವಂಥ ಜೀವಿತಾವಧಿ ಇರುತ್ತೆ. ಅದೇ ರೀತಿ ಕೆಲಸಗಾರ ನೊಣ ಸುಮಾರು 50 ದಿವಸ 60 ದಿವಸದವರೆಗೂ ಬದುಕುವಂಥ ಒಂದು ಜೀವಿತಾವಧಿ ಇರುತ್ತೆ. ಅದೇ ರೀತಿ ಗಂಡು ನೊಣ ಸುಮಾರು 70ರಿಂದ 80, 90 ದಿವಸ ಬದುಕುವಂಥ ಇರುತ್ತೆ. ಆದರೆ ರಾಣಿ ನೊಣ ಇಲ್ಲಿ ಪ್ರತಿದಿನ ಮೊಟ್ಟೆ ಇಡ್ತಿರುತ್ತೆ. ಸುಮಾರು 500ರಿಂದ ಹಿಡಿದು 1,000, 2,000ವರೆಗೂ ಒಂದು ದಿನ ಮೊಟ್ಟೆ ಇಡ್ತಾ ಇರುತ್ತೆ. ಈ ಜೀವಿತಾವಧಿ ಸಂಪೂರ್ಣವಾಗಿ ಇದು ಮೊಟ್ಟೆ ಇಡ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿದಿನ ಕೂಡ ಇಲ್ಲಿ ಹೊಸ ಮರಿಗಳು ಉಗಮ ಆಗ್ತಿರುತ್ತೆ. ಹಾಗೆ ಪ್ರತಿನಿತ್ಯ ಇದು ಜೀವಿತಾವಧಿ ಕಡಿಮೆ ಇರೋದ್ರಿಂದ ಕೆಲಸಗಾರ ನೊಣಗಳು ಸಾಯ್ತಾನೆ ಇರ್ತವೆ. ಇಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ಹುಟ್ಟು ಮತ್ತು ಸಾವುಗಳು ಇದು ಬ್ಯಾಲೆನ್ಸ್ ಆಗಿರುತ್ತೆ. ಅದು ನಮಗೆ ಅಷ್ಟೊಂದು ನಮಗೆ ಇದನ್ನು ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟು ಇದು ಗೂಡಿನ ಒಂದು ರಚನೆ ಆಗಿರುತ್ತೆ. ವೈಜ್ಞಾನಿಕ ರೀತಿಯಲ್ಲಿ ನಾವು ಇವತ್ತು ಜೇನು ಪೆಟ್ಟಿಗೆಗಳಲ್ಲಿ ಜೇನು ಕುಟುಂಬಗಳನ್ನು ಹಿಡಿದು ನಾವು ಇವತ್ತು ವೈಜ್ಞಾನಿಕ ರೀತಿಯಲ್ಲಿ ನಾವು ಜೇನು ಸಾಕಾಣಿಕೆ ಮಾಡ್ತೀವಿ. ಒಂದು ಪೆಟ್ಟಿಗೆಯಲ್ಲಿ ನಮಗೆ 8 ಚೌಕಟ್ಟುಗಳನ್ನು ಕಾಣ್ಬೋದು. ಅಂದರೆ ನಾವು ತುಡುವೆ ಜೇನಿಗೆ ಬೇರೆ ಪೆಟ್ಟಿಗೆ ಇರುತ್ತೆ, ಮೆಲ್ಲಿಫೆರಾ ಜೇನಿಗೆ ಬೇರೆ ಪೆಟ್ಟಿಗೆಯನ್ನು ವಿನ್ಯಾಸ ಮಾಡಿದ್ವಿ. ಅದೇ ಥರ ಮುಜಂಟಿ ಜೇನಿಗೆ ಬೇರೆ ರೀತಿಯ ಪೆಟ್ಟಿಗೆಯನ್ನು ವಿನ್ಯಾಸ ಮಾಡಿದ್ವಿ. ಕಡ್ಡಿ ಜೇನು ಅಥವಾ ಕೋಲ್ ಜೇನು ಮತ್ತು ಹೆಜ್ಜೇನುಗಳಿಗೆ ನಾವು ಸಾಕೋದಕ್ಕಾಗಲ್ಲ. ಅದಕ್ಕೆ ಯಾವುದೇ ರೀತಿಯ ಪೆಟ್ಟಿಗೆಗಳನ್ನ ನಾವು ವಿನ್ಯಾಸ ಮಾಡಿಲ್ಲ. ಒಂದು ಪೆಟ್ಟಿಗೆಯಲ್ಲಿ ಸುಮಾರು 8 ಚೌಕಟ್ಟುಗಳನ್ನು ನಾವು ತುಡುವೆ ಜೇನು ಪೆಟ್ಟಿಗೆಯಲ್ಲಿ ನೋಡ್ಬೋದು. ಇದರಲ್ಲಿ 2 ರೀತಿಯ ಕೋಣೆಗಳನ್ನ ನೋಡ್ಬೋದು. ಒಂದು ಸಂಸಾರ ಕೋಣೆ ಇರುತ್ತೆ, ಅದ್ರ ಮೇಲೆ ಮತ್ತೆ ನಮಗೆ ಒಂದು ತುಪ್ಪದ ಕೋಣೆ ಅಂತ ಇರ್ತವೆ. ಸಂಸಾರ ಕೋಣೆಯಲ್ಲಿ ರಾಣಿ ನೊಣ, ಮೊಟ್ಟೆ, ಮರಿ ಎಲ್ಲವನ್ನೂ ಕೂಡ ನಾವು ಗಮನಿಸ್ಬೋದು. ಅದಾದಮೇಲೆ ಒಂದು ಸಲ ಅದೆಲ್ಲ ತುಂಬಿದ ನಂತರ ಅದು ಜೇನುತುಪ್ಪದ ಕೋಣೆಗೆ ಬರುತ್ತೆ. ಅಲ್ಲಿ ಜೇನುತುಪ್ಪದ ಕೋಣೆಗೆ ಬಂದಾದಮೇಲೆ ಅಲ್ಲಿ ಕೆಲಸಗಾರ ನೊಣಗಳು ಮಾತ್ರ ಅಲ್ಲಿ ಕೆಲಸ ಮಾಡ್ತವೆ. ಅಲ್ಲಿ ಇದು ಮಕರಂದವನ್ನು ತುಂಬಿ ಅಲ್ಲಿ ಜೇನುತುಪ್ಪವನ್ನು ಶೇಖರಣೆ ಮಾಡೋದತ್ತ ಈ ಎಲ್ಲ ಕೆಲಸಗಾರ ಕೆಲಸ ಮಾಡ್ತಿರ್ತವೆ. ಒಂದು ಸಲ ಜೇನು ಕೋಣೆ ಇದು ತುಂಬಿದ್ರೆ ಸುಮಾರು ನಮಗೆ 2ರಿಂದ 2.5 kg ಜೇನುತುಪ್ಪ ಸಿಗುತ್ತೆ. ಈ ಥರ ನಮಗೆ 2-2.5 ತಿಂಗಳಿಗೆ ಒಂದೊಂದು ಸಲ ನಾವು ಕೊಯ್ಲು ಮಾಡ್ಕೊತಾ ಇರ್ಬೋದು, ಜೇನುತುಪ್ಪವನ್ನು ಕೊಯ್ಲು ಮಾಡ್ಕೊತಾ ಇರ್ಬೋದು. ಈ ಥರ ವರ್ಷಕ್ಕೆ ನಮಗೆ ತುಡುವೆ ಜೇನು ಪೆಟ್ಟಿಗೆಯಲ್ಲಿ 8ರಿಂದ 12 kg ನಮಗೆ ಜೇನುತುಪ್ಪವನ್ನು ಒಂದು ಪೆಟ್ಟಿಗೆಯಿಂದ ನಾವು ತೆಗಿಬೋದು. ಮತ್ತು ಜೇನು ಸಾಕಾಣಿಕೆ ಅಥವಾ ಜೇನುತುಪ್ಪದ ಇಳುವರಿ ಕೂಡ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಅವಲಂಬಿತ ಆಗಿರ್ತದೆ. ಈಗ ಹೆಚ್ಚು ಮರಗಿಡಗಳು, ಹೆಚ್ಚು ಸಸ್ಯಗಳು ಹೂ ಬಿಡುವಂಥ ಸಂದರ್ಭದಲ್ಲಿ ನಮಗೆ ಹೆಚ್ಚು ಜೇನುತುಪ್ಪ ಸಿಗುತ್ತೆ. ಅದೇ ಆಹಾರ ಕೊರತೆ ಇರೋವಂಥ ಸಂದರ್ಭದಲ್ಲಿ, ಹೆಚ್ಚು ಮಳೆಗಾಲ ಇರುವಂಥ ಸಂದರ್ಭದಲ್ಲಿ, ಯಾವುದೇ ಹೂ ಇರೋವಂಥ ಸಂದರ್ಭದಲ್ಲಿ ತುಂಬ ಕಡಿಮೆ ಜೇನುತುಪ್ಪ ಸಿಗುತ್ತೆ. ಅದಕ್ಕೋಸ್ಕರ ಜೇನು ಸಾಕಾಣಿಕೆ ಸಂಪೂರ್ಣವಾಗಿ ಆ ಪ್ರದೇಶಕ್ಕೆ ಅನುಸಾರವಾಗಿಯೇ ಇರುತ್ತೆ. ಅದೇ ರೀತಿ ಮೆಲ್ಲಿಫೆರಾ ಜೇನಲ್ಲಿ ಸುಮಾರು 10 ಚೌಕಟ್ಟುಗಳಿರ್ತವೆ. ಈ ಮೆಲ್ಲಿಫೆರಾ ಜೇನು ಸ್ವಲ್ಪ ಅತಿ ಹೆಚ್ಚು ಇಳುವರಿನ ಕೊಡುವಂಥ ಸುಮಾರು 20-25 kgವರೆಗೂ ನಾವು ಒಂದು ವರ್ಷಕ್ಕೆ ನಾವು ಜೇನುತುಪ್ಪವನ್ನು ಪಡಿಬೋದು. ಇದರಲ್ಲಿ 10 ಚೌಕಟ್ಟುಗಳನ್ನು ನಾವು ಕಾಣ್ಬೋದು. ಇದು ಅಷ್ಟೇ, ಇದು ಹೆಚ್ಚು ಆಹಾರ, ಹೆಚ್ಚು ಹೂಗಳು ಇದ್ದಾಗ ಅದು ನಮಗೆ ಹೆಚ್ಚು ಜೇನುತುಪ್ಪನ ಸಿಗುತ್ತೆ.
ಇನ್ನು ಮುಜಂಟಿ ಜೇನಲ್ಲಿ ಯಾವ ರೀತಿಯ ಚೌಕಟ್ಟುಗಳಿದೆ, ಚಿಕ್ಕದಾಗಿ ಒಂದು ಇದು 4 ಇದು ಹಲಿಗೆಗಳಲ್ಲಿ ನಾವು ಚಿಕ್ಕದಾಗಿ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಚೌಕಟ್ಟುಗಳಿಲ್ಲ. ಇದರಲ್ಲಿ ನಮಗೆ ವರ್ಷಕ್ಕೆ ಸರಾಸರಿಗೆ 1 kg ಜೇನುತುಪ್ಪನ ನಾವು ಗಳಿಸ್ಬೋದು. ಜೇನು ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾಗಿರೋದು ಸ್ವಚ್ಛವಾಗಿರೋ ವಾತಾವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶ ಚೆನ್ನಾಗಿದ್ರೆ ಜೇನು ನೊಣಗಳು ಕೂಡ ಆರೋಗ್ಯವಾಗಿದ್ದು ಹೆಚ್ಚಿನ ತುಪ್ಪವನ್ನ ನೀಡುತ್ತವೆ. ಹಾಗಾದ್ರೆ ಜೇನು ಕೃಷಿ ಮಾಡೋ ವಾತಾವರಣ ಹೇಗಿರಬೇಕು, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ ನೋಡಿ. ವಾಣಿಜ್ಯ ಉದ್ದೇಶಕ್ಕಾಗಿ ಜೇನು ಸಾಕಾಣಿಕೆ ಮಾಡುತ್ತಿದ್ರೆ ಪ್ರಾಥಮಿಕ ಬಂಡವಾಳ ಇದ್ರೆ ಸಾಕು. ಜೇನು ನೊಣಗಳ ಪರಾಗಸ್ಪರ್ಶ ಕ್ರಿಯೆಯಿಂದ ಮಾಮೂಲಿ ಇಳುವರಿಗಿಂತ ಜಾಸ್ತಿ ಇಳುವರಿಯನ್ನ ಪಡೆಯಬಹುದು. ಜೇನು ಕೃಷಿ ಮಾಡೋ ಸುತ್ತಮುತ್ತ ಸೇಬು, ಸೀಬೆ, ಕಿತ್ತಳೆ, ನಿಂಬೆ, ತಾಳೆ, ನೇರಳೆ, ಗೋಡಂಬಿ, ದಾಳಿಂಬೆ ಗಿಡಗಳ ಜೊತೆಗೆ ವಿವಿಧ ತಳಿಗಳ ಹೂವಿನ ಗಿಡಗಳಿದ್ರೆ ಜೇನು ಕೃಷಿಗೆ ಉತ್ತಮವಾಗಿರುತ್ತೆ. ಈ ರೀತಿಯ ವಾತಾವರಣದಲ್ಲಿ ಜೇನು ಕೃಷಿ ಮಾಡೋದ್ರಿಂದ ಒಂದು ಪಟ್ಟಿಗೆಯಿಂದ 8 ರಿಂದ 20 kgವರೆಗೆ ಜೇನುತುಪ್ಪವನ್ನ ಪಡೆಯಬಹುದು. ಒಂದು ಪಟ್ಟಿಗೆಯಲ್ಲಿನ ಜೇನುತುಪ್ಪದಿಂದ 1500 ರಿಂದ 1800ರವರೆಗೆ ಆದಾಯವನ್ನ ಪಡೆಯಬಹುದಾಗಿದೆ. ಜೇನು ಹಲವಾರು ಔಷಧೀಯ ಗುಣಗಳನ್ನ ಹೊಂದಿರೋ ಕಾರಣದಿಂದ ಭಾರತೀಯರು ಸಾವಿರಾರು ವರ್ಷಗಳಿಂದ ಔಷಧಿಗೆ ಬಳಸುತ್ತಾ ಬಂದಿದ್ದಾರೆ. ಪ್ರತಿನಿತ್ಯ ಸರಿಯಾದ ಪ್ರಮಾಣದಲ್ಲಿ ಜೇನುತುಪ್ಪವನ್ನ ಸೇವನೆ ಮಾಡೋದ್ರಿಂದ ಉತ್ತಮವಾದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಅಲ್ಲದೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ಹಲವಾರು ಉಪಯೋಗಗಳಿದ್ದು ಜೇನಿನ ತುಪ್ಪದ ಜೊತೆಗೆ ಮೇಣ, ಜೇನಿನ ಅಂಟಿನಿಂದಲೂ ಕೂಡ ಲಾಭವನ್ನ ಗಳಿಸಬಹುದಾಗಿದೆ. ಇಷ್ಟೊಂದು ಉಪಯೋಗವಿರುವ ಜೇನನ್ನ ಮುತುವರ್ಜಿಯಿಂದ ಸಾಕಣೆ ಮಾಡಿದ್ರೆ ಉತ್ತಮವಾದ ಆದಾಯವನ್ನ ಗಳಿಸಬಹುದು. ಕರ್ನಾಟಕದಲ್ಲಿ ನಾವು ಜೇನು ಸಾಕಾಣಿಕೆಯನ್ನು ಕೆಲವು ಭಾಗದಲ್ಲಿ ಇದನ್ನು ಮುಖ್ಯ ಕಸುಬಾಗಿ ಜೇನು ಸಾಕಾಣಿಕೆನ ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕನ್ನಡದ ಎಲ್ಲ ತಾಲೂಕುಗಳಲ್ಲಾಗಿರ್ಬೋದು, ದಕ್ಷಿಣ ಕನ್ನಡದಲ್ಲಾಗಿರ್ಬೋದು, ಹಾಗೆ ನಮ್ಮ ಸಹ್ಯಾದ್ರಿ ತಪ್ಪಲಿರೋಂಥ ಕೂರ್ಗ್ ಆಗಿರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಈ ಭಾಗಗಳಲ್ಲಿ ಅನೇಕ ಜನರು ಇವತ್ತು ಜೇನು ಸಾಕಾಣಿಕೆನ ಮುಖ್ಯ ಕಸುಬಾಗಿ ಇದನ್ನು ಮೈಗೂಡಿಸ್ಕೊಂಡಿದ್ದಾರೆ. ಇನ್ನು ಉಳಿದ ಪ್ರದೇಶಗಳಲ್ಲಿ ನಮ್ಮ ಬಯಲು ಸೀಮೆಯಲ್ಲಿ ನಮ್ಮ ತುಮಕೂರು, ಕೋಲಾರ, ಚಿತ್ರದುರ್ಗ, ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ ಇದನ್ನು ಉಪಕಸುಬಾಗಿ ಜೇನು ಸಾಕಾಣಿಕೆನ ಮೈಗೂಡಿಸ್ಕೊಂಡಿದ್ದಾರೆ. ಮತ್ತು ನಮಗೆ ಒಂದು ಪೆಟ್ಟಿಗೆಯಲ್ಲಿ ನಮಗೆ ಸುಮಾರು 8 ರಿಂದ 10 kg ಅಥವಾ 12 kg ಜೇನುತುಪ್ಪ ಸಿಕ್ಕರೆ 1 kg ಜೇನುತುಪ್ಪವನ್ನು 250 ರಿಂದ 300 ರೂಪಾಯಿಗೆ ಇವತ್ತು ಮಾರಾಟ ಮಾಡ್ತಿದ್ದಾರೆ. ಸುಮಾರು 10-12 kg ನಮಗೆ ಜೇನುತುಪ್ಪ ಸಿಗೋದ್ರಿಂದ ನಮಗೆ ಸುಮಾರು 3000 ರಿಂದ 4000 ರೂಪಾಯಿವರೆಗೂ ನಮಗೆ ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ಬೋದು. ಹಾಗೆ ನಮಗೆ ಜೇನು ಸಾಕಾಣಿಕೆಯಿಂದ ಕೇವಲ ನಮಗೆ ಜೇನುತುಪ್ಪ ಮಾತ್ರನೇ ಸಿಗೋದಿಲ್ಲ, ಇನ್ನು ಉಳಿದಂಥ ಅನೇಕ ಉತ್ಪನ್ನಗಳನ್ನ ನಾವು ಕಾಣ್ಬೋದು. ಇಲ್ಲಿ ನಮಗೆ ಮೇಣ ಸಿಗುತ್ತೆ, ಜೇನು ಮೇಣ, ಹಾಗೆ ಪರಾಗ ಸಿಗುತ್ತೆ, ಹಾಗೆ ಜೇನು ವಿಷ ಅಂತ ಒಂದು ನಾವು ಇದನ್ನು ಸಂಗ್ರಹಣೆ ಮಾಡ್ಬೋದು. ರಾಜಶಾಹಿ ರಸ, ರಾಯಲ್ ಜೆಲ್ಲಿ ಅಂತೇಳಿ ನಾವು ಸಂಗ್ರಹಣೆ ಮಾಡ್ಬೋದು. ಜೇನು ಅಂಟನ್ನು ಕೂಡ ಸಂಗ್ರಹಣೆ ಮಾಡ್ಬೋದು. ಆದರೆ ಇದು ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಇದು ಪ್ರಖ್ಯಾತಿ ಆಗಿಲ್ಲ. ಬೇರೆ ನಮ್ಮ ಉತ್ತರ ಭಾರತದಲ್ಲಿ ಇದೆಲ್ಲ ಉತ್ಪನ್ನಗಳನ್ನ ಅವರು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಆದರೆ ಇದಕ್ಕಿಂತ ಮುಖ್ಯವಾದ ನಮಗೆ ಪ್ರಾಮುಖ್ಯತೆ ಇರೋದು ಜೇನು ಸಾಕಾಣಿಕೆ ಅಂದರೆ ಪರಾಗಸ್ಪರ್ಶ. ಜೇನುಗಳು ನಾವು ಇಟ್ಟಾಗ ಸುತ್ತಮುತ್ತಲ ಇರುವಂಥ ಎಲ್ಲ ಗಿಡಗಳಿಗೆ ಪರಾಗಸ್ಪರ್ಶ ಆಗುತ್ತೆ. ಇಲ್ಲಿ ನಮಗೆ ಕೃಷಿ ಬೆಳೆಗಳಾಗಿರ್ಬೋದು, ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಮತ್ತು ಅರಣ್ಯದ ಕೆಲವು ಮರಗಳು ನಮಗೆ ಸಂಪೂರ್ಣವಾಗಿ ಜೇನುನೊಣಗಳು ಮತ್ತು ಇತರ ಕೀಟಗಳ ಮೇಲೆ ಪರಾಗಸ್ಪರ್ಶಕ್ಕಾಗಿ ಅವಲಂಬಿತ ಆಗಿರುತ್ತೆ. ನಮ್ಮದು ಒಂದು ಅಂದಾಜಿನ ಪ್ರಕಾರ ನಮ್ಮ ಇಡೀ ವಿಶ್ವದಲ್ಲಿ ಸುಮಾರು 3,52,000 ಸಸ್ಯ ಪ್ರಭೇದಗಳಿದೆ ಅಂತೇಳಿ ನಾವು ಪತ್ತೆ ಹಚ್ಚಿದ್ದೀವಿ. ಅದರಲ್ಲಿ ಸುಮಾರು 3,06,000 ಸಸ್ಯ ಪ್ರಭೇದಗಳು ನಮ್ಮ ಜೇನುನೊಣಗಳು ಮತ್ತು ಇದೇ ರೀತಿ ಇರುವಂಥ ಬೇರೆ ಪರಾಗಸ್ಪರ್ಶಿ ಕೀಟಗಳ ಮೇಲೆ ಪರಾಗಸ್ಪರ್ಶಕ್ಕಾಗಿ ಅವಲಂಬಿತ ಆಗಿದೆ. ಸುಮಾರು ಎಲ್ಲ ಬೆಳೆಗಳನ್ನು ನಾವು ನೋಡಿಕೊಂಡ್ರೆ ಎಣ್ಣೆಕಾಳು ಬೆಳೆ ಆಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಹಣ್ಣು ಮತ್ತು ಇದು ಬೇರೆ ಬೆಳೆಗಳಾಗಿರ್ಬೋದು, ಈ ಬೆಳೆಗಳಲ್ಲಿ ನಮಗೆ ಸುಮಾರು 50 ರಿಂದ 60% ನಮಗೆ ಈ ಇಳುವರಿಯನ್ನು ಹೆಚ್ಚಿನ ಸಿಗುತ್ತೆ. ಈ ಮುಖಾಂತರ ನಮಗೆ ರೈತರಿಗೆ ಕೇವಲ ಜೇನುತುಪ್ಪ ಮಾರಾಟ ಮಾಡಿ ಆದಾಯ ಮಾತ್ರ ಸಿಗೋದಿಲ್ಲ, ತಮ್ಮ ಬೆಳೆಗಳಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆದು ಕೂಡ ಅವರಿಗೆ ಇದು ಸುಸ್ಥಿರವಾದ ಆದಾಯವನ್ನು ಜೇನು ಸಾಕಾಣಿಕೆ ಮಾಡ್ತಿದೆ. ಅದಕ್ಕೋಸ್ಕರನೇ ಅನೇಕ ಜನ ಇವತ್ತು ಮುಖ್ಯ ಕಸುಬಾಗಿ ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ. ಮತ್ತು ಈ ಜೇನು ಸಾಕಾಣಿಕೆ, ಈ ಜೇನುತುಪ್ಪ ಮತ್ತು ಉತ್ಪನ್ನಗಳ ಜೊತೆಗೆ ಜೇನು ಕುಟುಂಬಗಳನ್ನ ವಿಭಜನೆ ಮಾಡಿ, ಅಂದರೆ ಒಂದು ಕುಟುಂಬ ಇರೋದನ್ನ 2 ಕುಟುಂಬವಾಗಿ ವಿಭಜನೆ ಮಾಡಿ ಮಾರಾಟ ಮಾಡ್ಬೋದು. ಸುಮಾರು 1,500 ರಿಂದ 2,000 ರೂಪಾಯಿವರೆಗೂ ಒಂದು ಜೇನು ಕುಟುಂಬವನ್ನು ಮಾರಾಟ ಮಾಡ್ತಿದ್ದಾರೆ. ಮತ್ತು ಜೇನು ಪೆಟ್ಟಿಗೆಗಳನ್ನ ಇನ್ನು ಗ್ರಾಮೀಣ ಭಾಗದಲ್ಲಿ ಯುವಕರು ಈ ಜೇನು ಪೆಟ್ಟಿಗೆಗಳನ್ನ ವಿನ್ಯಾಸ ಮಾಡಿ ಮಾರಾಟ ಮಾಡೋದ್ರಿಂದ ಕೂಡ ಇದು ಹೆಚ್ಚು ಲಾಭವನ್ನು ಗಳಿಸ್ಬೋದು. ಅನೇಕ ಇವತ್ತು ಸಹಕಾರ ಸಂಘಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಇತ್ತೀಚೆಗೆ 2
ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಕಂಪ್ನಿಗಳು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ತಲೆ ಎತ್ತಿದ್ದಾವೆ. ಮತ್ತು ಸುಮಾರು 25ಕ್ಕಿಂತ ಹೆಚ್ಚು ಕಂಪ್ನಿಗಳು ಜೇನು ಸಾಕಾಣಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾವೆ. ನಮ್ಮ ರಾಜ್ಯದ ಸುಮಾರು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟು ಇವತ್ತು ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಇವತ್ತು ಜನಪ್ರಿಯ ಆಗೋದಕ್ಕೆ ಜೇನು ಸಾಕಾಣಿಕೆ ಎಲ್ಲ ಸಂಸ್ಥೆಗಳು ಕಾರಣ ಆಗಿದ್ದಾವೆ. ಇದನ್ನು ರೈತರು ಕೂಡ ಇದರಲ್ಲಿ ತೊಡಗಿಸ್ಕೊಂಡು ತಮ್ಮ ಆದಾಯವನ್ನು ಸುಸ್ಥಿರವಾದ ಆದಾಯವನ್ನು ಗಳಿಸ್ಬೋದು, ಹಾಗೆ ಅಧಿಕವಾದ ಇಳುವರಿನ ಗಳಿಸ್ಬೋದಾಗಿದೆ. ನಾವು ಜೇನು ಸಾಕಾಣಿಕೆನ ಒಂದು ಜಾಗದಲ್ಲಿ ಇಟ್ಟು ನಾವು ಜೇನು ಸಾಕಾಣಿಕೆ ಮಾಡಿದ್ರೆ, ಒಂದು 5-10 ಪೆಟ್ಟಿಗೆಗಳನ್ನ ಇಟ್ಟು ಮಾಡಿದ್ರೆ ಅದನ್ನು ನಾವು ಮಧುವನ ಅಂತ ಕರಿಬೋದು. ಮಧುವನ ಎಲ್ಲಿ ಇರಬೇಕು ಅಂದರೆ ನಮ್ಮ ಸುತ್ತಮುತ್ತ ಪ್ರದೇಶ ಕೂಡ ಶಾಂತವಾಗಿರೋಂಥ ಪ್ರದೇಶ ಆಗಿರಬೇಕು. ಮತ್ತು ಸುತ್ತಮುತ್ತ ಪ್ರದೇಶ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಸುತ್ತಮುತ್ತ ಅತಿ ಹೆಚ್ಚು ಸಸ್ಯಗಳು ಇರೋವಂಥದ್ದು, ಹೂ ಬಿಡೋವಂಥ ಸಸ್ಯಗಳನ್ನ ಇರುವಂಥ ಜಾಗ ಆಗಿರಬೇಕು. ಈಗ ರಾಷ್ಟ್ರೀಯ ಹೆದ್ದಾರಿಗಳು ಇರ್ತವೆ, ಅದ್ರ ಪಕ್ಕದಾಗೆ ನಾವು ಮಧುವನ ಸ್ಥಾಪನೆ ಮಾಡೋಕ್ಕಾಗಲ್ಲ. ಶಾಂತವಾಗಿರೋವಂಥ ಜಾಗ ಆಗಿರ್ಬೋದು. ಹಾಗೆ ಅಲ್ಲಿ ಹೂಗಳು ಸಂಖ್ಯೆ ಇರಬೇಕು. ಮತ್ತು ಪೆಟ್ಟಿಗೆಗಳು ಇಟ್ಟಾಗ ಅದಕ್ಕೆ ನಮಗೆ ನೆರಳನ್ನು ಒದಗಿಸೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಮರಗಳ ಕೆಳಗಡೆ ನಾವು ಜೇನು ಪೆಟ್ಟಿಗೆ ಇಡುವಂಥದ್ದು, ಅಥವಾ ಕೃತಕವಾಗಿ ಜೇನು ಪೆಟ್ಟಿಗೆಗಳ ಮೇಲೆ ನಾವು ಏನಾದ್ರೂ ನೆರಳು ಬರೋ ಹಾಗೆ ನಾವು ನೋಡ್ಕೊಳ್ಳೋವಂಥದ್ದು. ಹಾಗೆ ಈ ಕೆಲವು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ, ಅಂಥ ಪ್ರದೇಶದಲ್ಲಿ ನಾವು ನೇರವಾಗಿ ಗೂಡುಗಳ ಮೇಲೆ ಅಥವಾ ಪೆಟ್ಟಿಗೆಗಳ ಮೇಲೆ ಮಳೆ ಬೀಳದಿದ್ದಂಗೆ ನೋಡ್ಕೊಳ್ಳೋ ಅಂಥದ್ದು ನಾವು ಮಾಡಬೇಕಾಗತ್ತೆ. ಮತ್ತು ನಾವು ಮಧುವನದಲ್ಲಿ ಕೆಲವು ಕಡೆ ನಾವು ಅಲ್ಲಲ್ಲೇ ಒಂದು ಸ್ವಲ್ಪ ನೀರನ್ನು ಕೂಡ, ಅಂದರೆ ಫ್ರೆಶ್ ವಾಟರ್ ಕೂಡ ಅಲ್ಲಲ್ಲೇ ನಾವು ಇದು ನೀರು ಸಿಗೋಂಗೆ ನೋಡಿಕೊಂಡ್ರೆ, ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಜೇನುನೊಣಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ. ಆ ನೀರನ್ನು ಕೂಡ ಸಂಗ್ರಹಣೆ ಮಾಡಿ ತನ್ನ ಗೂಡುಗಳಲ್ಲಿ ಇಟ್ಕೊಳ್ಳುತ್ತೆ. ಗೂಡುಗಳಲ್ಲಿ ಇಟ್ಕೊಂಡು ಮರಿಗಳ ಆರೈಕೆಯಲ್ಲಿ ಮತ್ತು ತಾಪಮಾನವನ್ನು ತಗ್ಗಿಸೋದಕ್ಕೆ ಈ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳುತ್ತೆ. ಹಾಗೆ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ನಮಗೆ ಈಗ ಕರ್ನಾಟಕದಲ್ಲಿ 2 ರೀತಿಯ ಜೇನುಸುಗ್ಗಿನ ಕಾಣ್ಬೋದು. ಒಂದು ನಮಗೆ ಈ ದೀಪಾವಳಿ ಸುತ್ತಮುತ್ತ, ಅಂದರೆ ಅಕ್ಟೋಬರಿಂದ ನಮಗೆ ಒಂದು ಡಿಸೆಂಬರ್ವರೆಗೂ ಅಥವಾ ಜನವರಿ ಮೊದಲನೇ ವಾರ 2ನೇ ವಾರದವರೆಗೂ ನಮಗೆ ಒಂದು ಕಾಲ ಇರುತ್ತೆ. ಅದಾದಮೇಲೆ ಮತ್ತೆ ಮಾರ್ಚ್ ನಂತರ ಆವಾಗ ಇನ್ನೊಂದು ಕಾಲ ಬರುತ್ತೆ. ಈ ದೀಪಾವಳಿ ಸುತ್ತಮುತ್ತದಲ್ಲಿ ಅತಿ ಹೆಚ್ಚು ಕೃಷಿ ಬೆಳೆಗಳು, ಹೂಗಳು ಅರಳಿರ್ತವೆ. ಈ ಸಂದರ್ಭದಲ್ಲಿ ನಮಗೆ ಅತಿ ಹೆಚ್ಚು ಜೇನುಗಳು ಕೃಷಿ ಆಧಾರಿತ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಇದು ಮಕರಂದ ಮತ್ತು ಪರಾಗವನ್ನು ತಗೊಬಂದು ತನ್ನ ಗೂಡನ್ನ ಅಭಿವೃದ್ಧಿ ಮಾಡ್ಕೊತವೆ. ಇನ್ನು ಫೆಬ್ರವರಿ ಮಾರ್ಚ್ ಕಳೆದ ನಂತರ ಬರುವಂಥದ್ದು ಎಲ್ಲ ನಮ್ಮ ಅರಣ್ಯ ಸಂಪದೆಗಳು. ಈ ಯುಗಾದಿ ಹಬ್ಬದ ಸುತ್ತಮುತ್ತ ನಮಗೆ ವಸಂತ ಮಾಸದಲ್ಲಿ ಬರುವಂಥದ್ದು ಕಾಡಿನಲ್ಲಿ ಜಾಸ್ತಿ ಹೂಗಳು ಅರಳುತ್ತವೆ. ಆ ಸಂದರ್ಭದಲ್ಲಿ ಕಾಡಿನ ಹೂಗಳನ್ನು ಜಾಸ್ತಿ ಭೇಟಿ ಮಾಡಿ ಅಲ್ಲಿನ ಮಕರಂದ ಮತ್ತು ಪರಾಗಗಳನ್ನು ತಗೊಬರ್ತದೆ. ಈ ರೀತಿ 2 ನಮಗೆ ಸುಗ್ಗಿ ಕಾಲ ಸಿಗುತ್ತೆ. ಇನ್ನು ಉಳಿದಂತೆ ನಮಗೆ ಇವೆರಡು ಸುಗ್ಗಿ ಕಾಲ ಕಳೆದ ತಕ್ಷಣ ನಮಗೆ ಇದು ಹೂಗಳ ಲಭ್ಯತೆ ತುಂಬ ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಸುತ್ತಮುತ್ತ ವರ್ಷವಿಡೀ ಹೂಗಳು ಬಿಡುವಂಥ ಸಸ್ಯಗಳನ್ನ ಕೆಲವು ಹಾಕೋಬೇಕಾಗತ್ತೆ. ನಾವು ರೈತರಿಗೆ ಏನು ಹೇಳ್ತೀವಿ ಅಂದರೆ, ನಿಮ್ಮ ಸ್ಥಳೀಯವಾಗಿ ನಿಮಗೆ ನೀವೇನ ಪತ್ತೆ ಮಾಡ್ಕೊಳ್ಳಿ, ವರ್ಷ ಪೂರ್ತಿ ಯಾವ ಹೂವುಗಳು ಅಲ್ಲಿ ಇದು ಬಿಡ್ತಾ ಇರ್ತವೆ ಅಂಥ ಸಸ್ಯಗಳನ್ನ ನಿಮ್ಮ ಜಾಗದಲ್ಲಿ ಬೆಳೀರಿ. ಈಗ ಉದಾಹರಣೆಗೆ ನಾವು ಇದು ಕೆಲವು ಈ ತರಕಾರಿ ಬೆಳೆಗಳನ್ನ ಬೆಳಿಬೋದಾಗಿದೆ. ಇದು ಅಂಥ ಬೆಳೆಗಳು ಯಾವಾಗಲೂ ಕೂಡ ಹೂ ಅರಳಿರ್ತವೆ. ಮತ್ತು ನುಗ್ಗೆ ಗಿಡಗಳನ್ನ ಬೆಳಿಬೋದು. ಹಾಗೆ ಮತ್ತು ಸಿಂಗಾಪುರ್ ಚೆರಿ, ಗಸಗಸೆ ಮರ ಅಂತ ಕೇಳ್ತೀವಿ, ಅದನ್ನು ಬೆಳಿಬೋದು. ಹಾಗೆ ಕೆಲವು ಅಲಂಕಾರಿಕ ಬೆಳೆಗಳನ್ನ ಕೂಡ ನಾವು ಬೆಳಿಬೋದು. ಈಗ ಮಾರ್ನಿಂಗ್ ಗ್ಲೋರಿ ಅಂತ, ಜಕ್ವೆನ್ಶಿ ಅಂತ ಕರಿತೀವಿ, ಮತ್ತು ಆ್ಯಂಟಿಗೋನಾ ಅಂತ ಕರಿತೀವಿ, ಎಲ್ಲ ಬಳ್ಳಿಗಳು. ಇವು ಕೂಡ ವರ್ಷವಿಡೀ ನಮಗೆ ಹೂಗಳನ್ನು ಬಿಡ್ತಾ ಇರುತ್ತೆ. ಅಂಥ ಸಸ್ಯಗಳನ್ನ ನಮ್ಮ ತೋಟಗಳಲ್ಲಿ ಅಥವಾ ಅಲ್ಲಲ್ಲೇ ನಾವು ಬೆಳೆದಾಗ ಏನಾಗ್ತಂದರೆ, ಈ ಜೇನುಸುಕ್ಕಿ ಕಾಲ ಹೊರತುಪಡಿಸಿ ಬೇರೆ ಕಾಲದಲ್ಲೂ ಕೂಡ ಜೇನುನೊಣಗಳಿಗೆ ಒಂದಷ್ಟು ಆಹಾರ ಸಿಗುತ್ತೆ. ಹಾಗೆ ಮತ್ತು ಮಳೆಗಾಲದಲ್ಲಿ ಅಂದರೆ ಜೇನುನೊಣಗಳು ಹೊರಗಡೆನೇ ಹೋಗೋದಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೃತಕವಾಗಿ ಸಕ್ಕರೆ ಪಾಕವನ್ನು ಜೇನು ಕುಟುಂಬಗಳಿಗೆ ಒದಗಿಸ್ಬೇಕಾಗತ್ತೆ. 1 ಲೋಟ ಸಕ್ಕರೆ ತಗೊಂಡು 1 ಲೋಟ ನೀರನ್ನು 2 ಮಿಶ್ರಣ ಮಾಡಿ ಕರಗಿಸಿ ಜೇನು ಕುಟುಂಬಗಳಿಗೆ ವಾರಕ್ಕೆ 2 ಸಲನಾದರೂ ನಾವು ಕೊಟ್ಟರೆ ಜೇನುನೊಣಗಳಿಗೆ ಆಹಾರ ಸಿಗುತ್ತೆ. ಇಲ್ಲ ನಾವು ಯಾಕಂದರೆ ಅತಿ ಹೆಚ್ಚು ಮಳೆ ಆಗ್ತಿರೋಂಥ ಪ್ರದೇಶಗಳಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಲ್ಲ, ಹೊರಗಡೆ ಹೋದರೆ ಸತ್ತೋಗ್ತವೆ. ಒಳಗಡೆ ಇದ್ದಾಗ ಆಹಾರ ಇದ್ದಾಗಲೂ ಕೂಡ ಸತ್ತೋಗುವಂಥ ಸಂಭವ ಇರ್ತವೆ. ಅದಕ್ಕೋಸ್ಕರ ಹಾನಿನ ಕಡಿಮೆ ಮಾಡಬೇಕು ಅಥವಾ ಕುಟುಂಬದ ನಾಶನ ಕಡಿಮೆ ಮಾಡಬೇಕು ಅಂದರೆ ನಾವು ಕೃತಕವಾಗಿ ಸಕ್ಕರೆ ಪಾಕವನ್ನು ಕೊಟ್ಟು ಜೇನು ಕುಟುಂಬಗಳನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಒಂದು ಕೀಟ ಮತ್ತು ರೋಗಗಳು ಕೂಡ ಬಾಧೆ ಇರುತ್ತೆ. ನಮ್ಮ ಈ ಬಯಲು ಸೀಮೆಯಲ್ಲಿ ಅತಿ ಹೆಚ್ಚು ಕಾಡುವಂಥ ಒಂದು ಕೀಟ ಅಂದರೆ ಮೇಣದ ಪತಂಗ ಅಂತ ಬರುತ್ತೆ. ಮೇಣದ ಪತಂಗ, ಈ ಪತಂಗ ಏನು ಮಾಡುತ್ತೆ ಅಂದರೆ ಕುಟುಂಬದ ಒಳಗಡೆಗೆ ಅದು ಪ್ರವೇಶ ಮಾಡಿ ಈ ತಳಮನೆ ಅಂತ ಇರುತ್ತೆ, ಅಲ್ಲೆಲ್ಲ ಮೊಟ್ಟೆಗಳನ್ನ ಇಟ್ಟು ಹೋಗುತ್ತೆ. ಅದು ಒಂದು 3 ದಿನ 5 ದಿನ ಆದಮೇಲೆ ಆ ಮೇಣದ ಪತಂಗದ ಮೊಟ್ಟೆಗಳೆಲ್ಲ ಒಡೆದು ಸಣ್ಣ ಸಣ್ಣ ಮರಿಗಳಾಗಿ ಎರಿಗಳನ್ನ, ಅಂದರೆ ಹುಟ್ಟಿ ಅಂತ ಇರ್ತೀವಲ್ಲ, ಆ ಹುಟ್ಟಿಗಳನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಈ ಥರ 10-15 ಸಾದ ತಕ್ಷಣ ಇಡೀ ಹುಟ್ಟಿಗಳನ್ನ ತಿಂದು ಅಲ್ಲೆಲ್ಲ ಒಂಥರ ಈ ರೇಷ್ಮೆ ಬಲೆಗಳನ್ನ ಎಳೆದುಬಿಡುತ್ತೆ. ಆವಾಗ ಕುಟುಂಬ ಅದನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೊರಟೋಗುತ್ತೆ. ಇದನ್ನು ತಡಿಬೇಕಂದ್ರೆ ನಾವು ವಾರಕ್ಕೊಮ್ಮೆ ನಾವು ನಮ್ಮ ಪೆಟ್ಟಿಗೆಯಲ್ಲಿರೋಂಥ ತಳಮನೆಯನ್ನು ನಾವು ಶುದ್ಧ ಮಾಡಿದ್ರೆ, ಅಂದರೆ ಅದು ಶುಚಿತ್ವವಾಗಿ ಇಟ್ಕೊಂಡ ಅಂದರೆ ಕ್ಲೀನ್ ಮಾಡ್ದೆ ಅಂದರೆ ಈ ಮೇಣದ ಪತಂಗದ ಹಾವಳಿನ ತಡಿಬೋದು.
ಇನ್ನು ನಮ್ಮ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮತ್ತು ಈ ಸಹ್ಯಾದ್ರಿ ತಪ್ಪಲಿನ ಪ್ರದೇಶದಲ್ಲಿ ಒಂದು ರೋಗ ಕಾಣುತ್ತೆ, ಇದಕ್ಕೆ ತೈಸಾಕ್ ಬ್ರೂಡ್, ಇದೊಂದು ವೈರಾಣು ರೋಗ. ಈ ವೈರಾಣು ರೋಗ ಅಲ್ಲಿ ಅತಿ ಹೆಚ್ಚು ಕಾಡುತ್ತೆ ಈ ಭಾಗಗಳಲ್ಲಿ. ಇಲ್ಲಿನ ರೈತರು ಅಥವಾ ಜೇನು ಕೃಷಿಕರು ಏನು ಮಾಡಬೇಕಂದ್ರೆ ಈ ರೋಗನ ಪತ್ತೆ ಹಚ್ಚಿದ ಕೂಡಲೇ ಅಂದರೆ ಹುಳುಗಳು ಸಾಯ್ತಾ ಇರ್ತವೆ, ಮರಿ ಹುಳುಗಳು ಸಾಯ್ತಾ ಇರ್ತವೆ. ಆ ಮರಿ ಹುಳು ಸಾಯೋದನ್ನ ನೋಡ್ಕೊಂಡು ಅದು ಬಂದಿತ್ತು ಅಂದರೆ ತಕ್ಷಣ ನಾವು ನಿರ್ವಹಣಾ ಕ್ರಮಗಳನ್ನ ನಾವು ಮಾಡಬೇಕಾಗತ್ತೆ. ನಿರ್ವಹಣಾ ಕ್ರಮ ಅಂದರೆ ಇದು ಕೂಡ ನಾವು ಸಕ್ಕರೆ ಪಾಕನ ವಾರಕ್ಕೆ 2 ಸಲ ಕೊಡಬೇಕಾದ್ರೆ ಇದು ಅದಕ್ಕೆ ಒಂದು ಜೋವಿರಾಕ್ಸ್ ಅಂತ ಒಂದು ಆ್ಯಂಟಿಬಯೋಟಿಕ್ ಸಿಗುತ್ತೆ. ಇದು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದು 100 mg ಜೋವಿರಾಕ್ಸ್ ಇರೋಂಥ ಒಂದು ಗುಳಿಗೆಯನ್ನು ಒಂದು 100 ml ಸಕ್ಕರೆ ಪಾಕದಲ್ಲಿ ಕರಗಿಸಿ ವಾರಕ್ಕೊಂದು 2 ಸಲ ನಾವು ಕೊಡೋದ್ರಿಂದ ಏನಾಗ್ತಂದರೆ ಜೇನುನೊಣಗಳಿಗೆ ಬಂದಿರುವಂಥ ಈ ವೈರಾಣುವಿನಿಂದ ಅದನ್ನು ತಡೆಗಟ್ಟಿ ಕುಟುಂಬವನ್ನು ನಾವು ಸುರಕ್ಷಿತವಾಗಿ ಇಟ್ಕೋಬೋದು. ಮತ್ತು ಕುಟುಂಬ ಯಾವಾಗಲೂ ಕೂಡ ಇದು ಶಕ್ತಿಯುತವಾಗಿ ಇರುವಂತೆ ನೋಡ್ಕೊಂಡ್ರೆ, ಅಂದರೆ ಇದರಲ್ಲಿ 8 ಚೌಕಟ್ಟು ಇರ್ತಲ್ಲ, 8 ಚೌಕಟ್ಟುಗಳು ಯಾವಾಗಲೂ ಶಕ್ತಿಯುತವಾಗಿ ಇರುವಂತೆ ನೋಡ್ಕೊಂಡ್ರೆ ಈ ರೋಗಗಳ ಕಾಟ ಮತ್ತು ಕೀಟಗಳ ಕಾಟನ ನಾವು ಸಮರ್ಥವಾಗಿ ನಾವು ನಿರ್ವಹಣೆ ಮಾಡಿ, ಮತ್ತು ಆಹಾರ ಕೊರತೆ ಇರುವಂಥ ಸಂದರ್ಭದಲ್ಲಿ ನಾವು ಸಕ್ಕರೆ ಪಾಕವನ್ನು ಕೊಟ್ಟು ನಾವು ಸಮರ್ಥವಾಗಿ ಕುಟುಂಬವನ್ನು ನಿರ್ವಹಣೆ ಮಾಡಿ ಇಟ್ಕೊಂಡ್ರೆ ನಾವು ವರ್ಷವಿಡೀ ಜೇನು ಕುಟುಂಬದಿಂದ ನಾವು ಜೇನುತುಪ್ಪವನ್ನು ನಿರೀಕ್ಷಣೆ ಮಾಡೋದು. ನೋಡಿದ್ರಲ್ಲ, ಜೇನು ಕೃಷಿಯಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಈ ಕ್ರಮಗಳನ್ನು ಅನುಸರಿಸಿ ಜೇನು ಕೃಷಿ ಮಾಡಿದ್ರೆ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.